ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತೆ ಅಡ್ಡ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಬೊಂಬಾಟ್ ಬೀಟ್ರೋಟ್ ಕರ್ರಿ ಮತ್ತು ಅದರ ಜೊತೆ ಚಪಾತಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. 2 ಟೊಮೊಟೊವನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆ 2 ಚಿಕ್ಕದಾದ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ದೊಡ್ಡ ಸೈಜಿನ ಬೀಟ್ರೋಟನ್ನು ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಗ್ಯಾಸ್ ಸ್ಟವನ್ನು ಅಂಟಿಸ್ಬಿಟ್ಟು ಒಂದು ಬಾಣಲೆಯನ್ನು ಅದ್ರ ಮೇಲೆ ಇಟ್ಟಿದ್ದೀನಿ. ಅದು ನೀರೆಲ್ಲ ಆರಿ ಹೋಗೋ ಹಾಗೆ. ಅದಾದಮೇಲೆ 2 ಚಮಚದಷ್ಟು ಅಡಿಗೆ ಎಣ್ಣೆಯನ್ನು ಆ ಬಾಣಲಿಗೆ ಹಾಕಬೇಕು. ಅದಾದಮೇಲೆ ಆ ಎಣ್ಣೆ ಬಿಸಿಯಾಗಿದೆಯೋ ಇಲ್ಲೋ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ 1 ಚಮಚದಷ್ಟು ಸಾಸಿವೆಯನ್ನು ಅದಕ್ಕೆ ಹಾಕಬೇಕು. ಆ ಸಾಸಿವೆ ಹಾಕಿದ ಮೇಲೆ ಮತ್ತು 1 ಚಮಚದಷ್ಟು ಜೀರಿಗೆಯನ್ನು ಹಾಕಬೇಕು. ಅದೆರಡು ಚಿಟಪಟ ಸಿಡಿತಾ ಇರತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿದ್ದೀನಿ. ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀನಿ. ಹಾಗೆ ಅದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಅದು ಸ್ವಲ್ಪ ಕೆಂಪಾದ ಮೇಲೆ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಆ ಬಾಣಲಿಗೆ ಅದನ್ನು ಹಾಕಿದ ಮೇಲೆ ಅದನ್ನು ಮತ್ತು ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದು ಕೂಡ ಫ್ರೈ ಆಗೋವರೆಗೂ ಚಮಚದಿಂದ ತಿರುಗಿಸ್ತಾ ಇರಬೇಕು. ಹಾಗೆ ಅದೇ ಕಾಣಿಸ್ತಾ ಇದೆ ಅಲ್ವಾ, ಫ್ರೈ ಆಗ್ತಾ ಇರೋದು. ಅದೇ ಫ್ರೈ ಆದಮೇಲೆ ತದನಂತರ ಏನು ಮಾಡಬೇಕಪ್ಪ ಅಂತ ಅಂದರೆ ಹಾಗೆ 2 ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಟೊಮೊಟೊವನ್ನು ಕೂಡ ಆ ಈರುಳ್ಳಿಯ ಜೊತೆಗೆ ಹಾಕ್ಬಿಟ್ಟು ಅದು ಎಲ್ಲದನ್ನು ಚೆನ್ನಾಗಿ ಬಾಣಲೆಯಲ್ಲಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಹಾಗೆ ಬೇಯ್ತಾ ಇರೋವಾಗ ನಮಗೆ ರುಚಿಗೆ ಬೇಕಾದಷ್ಟು, ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಹಾಕೊಂಡಾದ್ಮೇಲೆ ಮತ್ತೆ ಅದು ಎಲ್ಲದನ್ನೂ ಕೂಡ ಸರಿಯಾಗಿ ಮಿಶ್ರಣವನ್ನು ಮಾಡ್ಕೋಬೇಕು. ಹಾಗೆ ಅದು ನಿಧಾನವಾಗಿ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗೆ ಬೇಯೋ ಹಾಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಅದೆಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಚೆನ್ನಾಗಿ ಬೇಯ್ತಾ ಇದೆ. ಹಾಗೆ ಅದಾದಮೇಲೆ ನಾವು ಏನು ಮಾಡಬೇಕು, ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೇಕಾದಂತಹ 1 ಚಮಚ ಖಾರದ ಪುಡಿಯನ್ನು ಹಾಕೋಬೇಕು. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಇದ್ದರೆ ಸಾಕು ಅಂದರೆ 1 ಚಮಚ ಖಾರದ ಪುಡಿ ಸಾಕು. ಖಾರದ ಪುಡಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇಟ್ಕೊಂಡಿದ್ದಂತಹ ಬೀಟ್ರೋಟು ಆ ಬೀಟ್ರೋಟನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿದಂತಹ ಮಸಾಲ ಇದೆಯಲ್ಲ, ಆ ಮಸಾಲ ಚೆನ್ನಾಗಿ ಬೆಂದಾಗಿರುತ್ತೆ. ಆ ಮಸಾಲ ಎಲ್ಲದನ್ನು ಕೂಡ ನಾವು ಬಾಣಲಿಗೆ ಹಾಕಿರ್ತಕ್ಕಂತಹ ಬೀಟ್ರೋಟು ಎಲ್ಲದಕ್ಕೂ ಮಸಾಲೆ ಹಿಡಿಯೋ ರೀತಿಯಲ್ಲಿ ಅದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಹಾಗೆ ಆ ಮಸಾಲ ನೀಟಾಗಿ ಮಿಕ್ಸ್ ಆದಷ್ಟು ಬೀಟ್ರೋಟು ತುಂಬ ರುಚಿಯಾಗತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಈ ಬೀಟ್ರೋಟ್ ಕರ್ರಿ ತುಂಬ ರುಚಿಯಾಗಬೇಕು ಅಂದರೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೂಡ ಹಾಕಬೇಕು. ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಅಂತ ನೀವು ನೋಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದೇನು ಅಂತ ನಿಮಗೆ ಲಾಸ್ಟಲ್ಲಿ ನಾನು ವಿಡಿಯೋ ಮಾಡ್ತಾನೆ ತೋರಿಸ್ತೀನಿ. ಹಾಗೆ ಬೀಟ್ರೋಟಿಗೆ ಎಲ್ಲ ಮಸಾಲವನ್ನು ಮಿಕ್ಸ್ ಆದಮೇಲೆ ನೋಡಿ ಎಲ್ಲ ಮಿಕ್ಸ್ ಆಯಿತು. ಹಾಗೆ ಅದನ್ನು ಸಣ್ಣ ಉರಿಯಲ್ಲಿ, ಅಂದರೆ ಜಾಸ್ತಿ ಉರಿ ಇಡಬಾರ್ದು, ಜಾಸ್ತಿ ಉರಿ ಇಟ್ಟರೆ ಸೀದೋಗುತ್ತೆ. ಸಣ್ಣ ಉರಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು. ಅದಾದಮೇಲೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಬೀಟ್ರೋಟು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಬೆಂದಾದಮೇಲೆ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಹಾಕಬೇಕು ಅಂತ ಹೇಳಿದ್ನಲ್ಲ, ಆ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಅಂದರೆ ಹುರಿಗಡಲೆಯ ಪುಡಿಯನ್ನು 1 2 3 ಚಮಚ ಹಾಕಿ ಆ ಬೀಟ್ರೋಟ್ ಜೊತೆ ಅದನ್ನು ಮಿಕ್ಸ್ ಮಾಡೋದ್ರಿಂದ ಈ ಬೀಟ್ರೋಟ್ನ ಕರ್ರಿಯ ರುಚಿ ಇನ್ನೂ ತುಂಬ ಹೆಚ್ಚಾಗತ್ತೆ. ಬೀಟ್ರೋಟ್ ಕರ್ರಿ ಕೂಡ ತುಂಬ ರುಚಿಯಾಗತ್ತೆ. ಹಾಗೆ ಅದಾದಮೇಲೆ ಬೀಟ್ರೋಟ್ ಕರ್ರಿ ಏನೋ ರೆಡಿ ಆಯಿತು. ಅದರ ಜೊತೆಗೆ ಕಾಂಬಿನೇಷನ್ ಏನಪ್ಪ ಅಂದರೆ ಚಪಾತಿ. ನಾನು ಕೂಡ ಚಪಾತಿ ಹಿಟ್ಟನ್ನು ಮೊದಲೇ ಕಲಸಿ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಚಪಾತಿಯನ್ನು ಉಜ್ಕೊಳ್ತಾ ಇದ್ದೀನಿ. ಚಪಾತಿಗಳನ್ನು ಒಂದೊಂದೇ
ಚಪಾತಿಗಳನ್ನೆಲ್ಲ ಮಾಡಿ ಇಟ್ಕೊಂಡ್ಮೇಲೆ ಸ್ಟವನ್ನು ಅಂಟಿಸಿ ತವವನ್ನು ಇಟ್ಟು ಅದರ ಮೇಲೆ ಚಪಾತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸವರಿ ಚಪಾತಿಯನ್ನು ಕೂಡ ನಾನು ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಚಪಾತಿಯನ್ನು ಬೇಯಿಸೋದ್ರಿಂದ ಚಪಾತಿ ತುಂಬಾ ಮೃದುವಾಗಿರುತ್ತೆ. ಹಾಗೆ ಎಲ್ಲ ಚಪಾತಿಗಳನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಊಟಕ್ಕೆ ರೆಡಿ ಆಯಿತು ಬೀಟ್ರೂಟ್ ಕರ್ರಿ ಮತ್ತು ಚಪಾತಿ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ರುಚಿ ಅಂತ ನಮಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.